ಹಲೋ, ಹಾಯ್, ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ? ಇನ್ನೊಂದು ಹೊಸ ವ್ಲಾಗ್ ಒಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದೀನಿ. ಇವತ್ತು ಒಂದು ಸಣ್ಣದಾಗಿ ಪುಟ್ಟದಾಗಿ ಒಂದು ಸ್ಪೆಷಲ್ ವ್ಲಾಗ್ ಮಾಡುವ ಅಂತ ಹೇಳಿ ನಾವು ಹೊರಟಿದ್ದೇವೆ ಉಜಿರೆ ಅತ್ತ. ನಮ್ಮ ಉಜಿರೆ ನಮ್ಮ ಒಂದು ಮಡಂತರಿಗೆ ಹತ್ತಿರವಾಗಿರುವಂತಹ ಒಂದು ಪ್ಲೇಸ್. ತುಂಬಾ ಮಂದಿ ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇರೋರು ಕೇಳ್ತಾ ಇರ್ತೀರಾ, ನಿಮ್ಮ ಪ್ಲೇಸ್ ಎಲ್ಲಿ ಮಡಂತೆರ್ ಅಂತ ಹೇಳುವಾಗ ಕೆಲವರಿಗೆ ಗೊತ್ತಿರುವುದಿಲ್ಲ ನಮ್ಮ ಜಾಗ ಮಳಂತ್ಯಾರು. ಆದ್ರೆ ನಮ್ಮ ಊರು, ನಮ್ಮ ಈ ಒಂದು ಹಳ್ಳಿ ನಿಜವಾಗ್ಲೂ ತುಂಬಾ ಒಂದು ಅದ್ಭುತವಾಗಿರುವಂತಹ ಹಳ್ಳಿ ಅಂತಲೇ ಹೇಳ್ಬೋದು. ಹಾಗೇನೆ ತುಂಬಾ ಸುಂದರವಾಗಿರುವಂತಹ ಊರು. ನಮ್ಮ ಮಡಂತ್ಯರಿಂದ ಎಷ್ಟು ಕಿಲೋಮೀಟರ್? ಒಂದು 15 ಕಿಲೋಮೀಟರ್ ಆಗ್ತದೆ ನಮಗೆ ಉಜಿರೆಗೆ ಹೋಗ್ಲಿಕ್ಕೆ. ಆ ಒಂದು ಉಜಿರೆಯಲ್ಲಿ ಇವತ್ತು ಹಲಸು ಮೇಳ ಅಂತ ಹೇಳಿ ಒಂದು ಮೇಳ ಬಂದಿದೆ. ನಿನ್ನೆ ಮತ್ತೆ ಮೊನ್ನೆ 3 ದಿನದಿಂದ ಆಗ್ತಾ ಇದೆ. ನಾವಿವತ್ತು 3ನೇ ದಿನಕ್ಕೆ ಸ್ವಲ್ಪ ಲೇಟ್ ಆಗಿ ತಡವಾಗಿ ಹೋಗ್ತಾ ಇದ್ದೀವಿ, ಜಶ್ವನ್ಗೆ ಸ್ಕೂಲ್ ಎಲ್ಲ ಇದ್ದ ಕಾರಣ. ಹಾಗೆ ಇವತ್ತು ಹೋಗಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡುವ ಅಂತ ಹೇಳಿ ಏನೆಲ್ಲ ಹೊಸತಾಗಿ ಬಂದಿದೆ ಅಂತ ಹೇಳಿ. ನಾವು ತೀರಾ ಕಡಿಮೆ ಈ ತರ ಮೇಳ ಎಲ್ಲ ಹೋಗುವಂತದ್ದು, ಆದ್ರೆ ಇವತ್ತೊಂದು ಮನಸ್ಸು ಮಾಡಿದ್ದೇವೆ ಹೋಗುವ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಮ್ಗೆ ಸಮಯನೇ ಸಾಕಾಗ್ತಾ ಇರ್ಲಿಲ್ಲ ಮೊನ್ನೆಯಿಂದ. ಆದ್ರೂ ಇವತ್ತು ಬೆಳಿಗ್ಗೆ ಪೂಜೆಗೆ ಹೋಗಿ ಇವಾಗ ನಾವು ಹೊರಟಿದ್ದೇವೆ ಹಲಸು ಮೇಳದ ಕಡೆಗೆ. ಯಾಕಂತ ಹೇಳಿದ್ರೆ ನಮ್ಮ ಉಜಿರೆಯಲ್ಲಿ ಇದು ಆಗ್ತಾ ಇರೋದ್ರಿಂದ ಒಂದು ನೋಡ್ಕೊಂಡು ಬಿಡೋಣ, ನೋಡಿ ಬರುವ ಅಂತ ಹೇಳಿ. ಇಲ್ಲಿ ನಿಮ್ಮ ಫೇವ್ರೆಟ್ ಬ್ಲಾಗರ್, ನನ್ನ ಒಂದು ಇನ್ಸ್ಟಾಗ್ರಾಮ್ ಸ್ಟಾರ್ ಅಂತಲೇ ಹೇಳ್ಬೋದು, ಇಲ್ಲೇ ಇದ್ದಾರೆ. ತುಂಬಾ ಮಂದಿ ನನಗೆ ಆರ್ಡರಿಗೆ ಕಾಲ್ ಮಾಡುವಂತ ಸಮಯದಲ್ಲಿ ಈಗೇನೆ ಕಾಲ್ ಮಾಡಿಬಿಟ್ಟು ಅವರ ಒಂದು ಅಭಿಮಾನಿಗಳೇ ಕಾಲ್ ಮಾಡುವಂತದ್ದು ಜಾಸ್ತಿ ಆಗಿದೆ. ಇಲ್ಲೇ ಇದ್ದಾರೆ ಅವರು. ಅವರನ್ನು ಸಹ ನಾನು ನಿಮ್ಮ ಜೊತೆಗೆ ಮಾತನಾಡಿಸ್ತೀನಿ. ನಮಸ್ತೆ. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಿ? ನೀವೆಲ್ಲರೂ ಆರಾಮ ಅಂತ ನನ್ನ ಭಾವನೆ. ತುಂಬಾ ದಿನದಿಂದ ಮಳೆ ಇರಲಿಲ್ಲ, ಮಳೆ ಮಾಯವಾಗಿತ್ತು ನೋಡಿ. ಇವತ್ತು ನಿಮ್ಮೆಲ್ಲರ ಒಂದು ಪ್ರಾರ್ಥನೆಯಿಂದ, ಭಗವಂತನ ಒಂದು ಆಶೀರ್ವಾದದಿಂದ ನಮ್ಮಂತವರ ಮೇಲೆ ದೇವರ ಕೃಪೆ ಮಳೆಯ ಮುಖಾಂತರ ಇವತ್ತು ಬೀಳ್ತಾ ಉಂಟು. ದೊಡ್ಡ ಮಳೆ ಅಲ್ಲ, ಆದ್ರೂ ಒಂದು ಮಳೆ, ಸಾಧಾರಣ ಮಳೆ. ಈ ಮಳೆಯಲ್ಲಿ ಈ ಒಂದು ಪರಿಸರ ನೋಡಿ ಅಂತ ಹೇಗೆ ಕಾಣ್ತದಲ್ಲ, ಎಷ್ಟೊಂದು ನನಗೆ ಈ ತರ ತುಂಬಾ ಇಷ್ಟ ಆಯ್ತಾ. ಈ ವೆದರ್ ಈ ಮಳೆ ಬೀಳುವಂತದ್ದಾಗಿರ್ಬಹುದು, ಈ ಮೋಡಗಳೆಲ್ಲ ಈ ರೀತಿ ಕಾಣುವಂತದ್ದು ನಿಜವಾಗ್ಲೂ ತುಂಬಾ ಖುಷಿ ಆಗುದಲ್ವಾ. ಮೊನ್ನೆಯಿಂದ ಕಾಯ್ತಾ ಇದ್ವಿ ಯಾವಾಗ ನಮ್ಮ ಊರಿಗೆ ಮಳೆ ಬರ್ತದೆ ಅಂತೇಳಿ. ಇವತ್ತು ಮಳೆರಾಯ ಪ್ರತ್ಯಕ್ಷ ಆಗಿದ್ದಾನೆ. ಹಾಗೆ ನಿಮ್ಮ ವ್ಯೂವರ್ಸ್, ನಿಮ್ಮ ಅಭಿಮಾನಿಗಳು ತುಂಬಾ ಇದ್ದಾರೆ ಇವಾಗ. ಎಲ್ಲ ಚರ್ಚ್ಗಳಲ್ಲಿ, ಮಂದಿರಗಳಲ್ಲಿ, ಮಸೀದಿಗಳಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿ 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 ಒಂದು ಒಳ್ಳೆಯ ಒಂದು ಮಳೆ ಬರಲಿ, ರೈತರಿಗೆ ಒಂದು ಅನುಕೂಲವಾಗಲಿ ಅಂತ ಬೇಡ್ತಾ 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 ಇರುವಂತ ಸಂದರ್ಭದಲ್ಲಿ ಇವತ್ತು ಭಗವಂತನು ಈ ಮಳೆಯ ಒಂದು ರೂಪದಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. ಸೊ ಒಂದು ಅದ್ಭುತವಾಗಿರುವಂತಹ ಈ ಒಂದು ಮಳೆಯ ಒಂದು ತುಂತುರು ಮಳೆಯ ಒಂದು ವಾತಾವರಣದಲ್ಲಿ ನಾವು ಹೊರಟಿದ್ದು ಒಂದು ಹಲಸಿನ ಮೇಳ. ಉಜಿರೆಯ ಕೃಷ್ಣಾನುಗ್ರಹ ಹಾಲಿನಲ್ಲಿ ಒಂದು ಹಲಸಿನ ಮೇಳ. ಈ ಒಂದು ಹಲಸಿನ ಮೇಳದಲ್ಲಿ ನಮ್ಮ ಜೋಶುವನಿಗೆ ಸ್ವಲ್ಪ ಕೊಂಡೋಗಿ ಅವನಿಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡುವ ಅಂತ. ಇಂಥ ಎಲ್ಲ ಮೇಳಗಳಲ್ಲಿ ಏನೆಲ್ಲ ಸಿಗ್ತದೆ, ನ್ಯಾಚುರಲ್ ಆಗಿರುವಂತ ಐಸ್ ಕ್ರೀಮ್ ಉಂಟಂತೆ. ಅದಕ್ಕೋಸ್ಕರ ಜೋಶುವ ಇವತ್ತು ಬೇಗ ಹೊರಟಿದ್ದಾನೆ. ಬೆಳಿಗ್ಗೆ ಚಾ ಕೂಡ ಕುಡಿಲಿಲ್ಲ ನೋಡಿ. ಪೂಜೆಗೆ ಹೋಗಿ ಸೀದಾ ಆಚೆ. ಇವಾಗ ಗಂಟೆ ಎಷ್ಟಾಯ್ತು? 11 ಗಂಟೆ, 12:30 ತನಕ ನಮ್ಮ ಇವತ್ತು ಹಲಸಿನ ಮೇಳದಲ್ಲಿ ಏನೆಲ್ಲ ಉಂಟು ಅಂತ ನೋಡ್ಕೊಳ್ಳುವಂಥದ್ದು. ಸೊ ನಿಮಗೆ ತೋರಿಸ್ತೇವೆ ಏನೆಲ್ಲ ಇರ್ತದೆ ಅಂತ ಅಲ್ಲಿ. ಸೊ ಒಂದು ಭಾಗ ಅದಾದ್ರೆ ಗ್ಲೆನ್ಸಿ ಹೇಳ್ತಾ ಇರ್ತಾಳೆ, ನಿಮ್ಮ ವ್ಯೂವರ್ಸ್ನವರು ಫೋನ್ ಮಾಡಿದ್ರು ಆರ್ಡರ್ ಬರುವಾಗ ನಿಮ್ಮ ಹತ್ರ ಮಾತಾಡ್ಬೇಕಂತ ಹೇಳಿದ್ರು. ಎಲ್ಲ ನಾನು ಸಂಜೆ ಮನೆಗೆ ಬರುವಾಗ ಎಲ್ಲ ಅಪ್ಡೇಟ್ ಕೊಡ್ತಾಳೆ. ಹಾಗೆ ಹೀಗೆ ತುಂಬಾ ಮಂದಿ ಕಾಲ್ ಮಾಡಿದ್ರು ಅಂತ. ಆದ್ರೆ
ವ್ಯೂವರ್ಸ್ ಗಳಿಗಿಂತ ಅಭಿಮಾನಿಗಳು ತುಂಬಾ ಅಂತೇಳಿ ಜೆನ್ಯೂನ್ ಆಗಿ ನಿಮ್ಮನ್ನ ಒಂದು ಅಡ್ಮೈರ್ ಮಾಡೋರು, ಪ್ರೀತಿ ನಿಮ್ಮನ್ನ ಮಾಡುವವರು. ಒಂದು ಇನ್ಸ್ಪಿರೇಷನ್ ಆಗಿ ತಗೊಳ್ಳುವವರು ನಿಜವಾಗ್ಲೂ ತುಂಬಾ ಒಳ್ಳೊಳ್ಳೆ ಪೋಸ್ಟ್ ಅಲ್ಲಿ ಇದ್ದು ಒಂದು ಒಳ್ಳೆ ಜವಾಬ್ದಾರಿ ಸ್ಥಾನಗಳಲ್ಲಿ ಇರುವಂತಹವರೇ ನಿಮ್ಗೆ ತುಂಬಾ ಅಭಿಮಾನಿಗಳಿದ್ದಾರೆ. ಅದೊಂದು ಹೆಮ್ಮೆಯ ವಿಚಾರ ನಿಮ್ಗೆ ಅಲ್ವಾ? ಮತ್ತೆ ಸೊ ಅವರೆಲ್ಲರ ಆಶೀರ್ವಾದ. ನೀವು ಒಂದೊಂದು ಮಾತನಾಡಿರುವಂತ ಡೈಲಾಗ್ಸ್ ಆಗಿರ್ಬೋದು, ನೀವು ಆ ಚಟ್ನಿಗಳನ್ನು ಮಾಡಿ ಪ್ರತಿಯೊಂದು ಚಟ್ನಿಯ ಹೆಸರು ಅವರು ಹೇಳ್ತಾರೆ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನನ್ನದೊಂದು ಸಣ್ಣ ಏನ್ ಹೇಳ್ತಾರೆ ನಿಮ್ಮ ಜೊತೆಗೆ ಇಂಟರ್ವ್ಯೂ ಅವ್ರಿಗೋಸ್ಕರ ನಿಮ್ಗೆ ಹೇಗೆ ಅನಿಸ್ತಾ ಉಂಟು? ನಿಮ್ಮ ಅಭಿಮಾನಿಗಳು ನೀವು ಮಾಡಿರುವಂತ ಪ್ರತಿಯೊಂದು ಚಟ್ನಿಯ ಹೆಸರು ಸಹ ಹೇಳ್ತಾರೆ, ಮತ್ತೆ ನೀವು ಹೇಳಿರುವಂತ ಡೈಲಾಗ್ ಹೇಳ್ತಾರೆ. ಆ ಅಲ್ಟಿಮೇಟ್ ಡೈಲಾಗ್ ಅವರ ಮನೆಯಲ್ಲಿ ಅವರ ಮಕ್ಕಳ ಜೊತೆಯಲ್ಲಿ ಅವರು ಹೇಳ್ತಾರಂತೆ, ಅಲ್ಟಿಮೇಟ್ ಅಂತ ಹೇಳಿ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತದಲ್ಲ. ಚಟ್ನಿ ಅಂತ ಹೇಳುವಾಗ ನಮ್ಮ ಹಿಂದಿನವರು, ನಮ್ಮ ಹಿರಿಯರು ಮಾಡಿದಂತ ಟ್ರೆಡಿಷನಲ್ ಒಂದು ತೋರಿಸುವಂತ ಒಂದು ಸಣ್ಣ ಪ್ರಯತ್ನ ಮಾಡಿದ್ದಾರ ಒಂದು ಫಲವಾಗಿ ಎಲ್ಲ ವ್ಯೂವರ್ಸ್ ಗಳಿಗೆ ತುಂಬಾ ಖುಷಿಯಾಗಿದೆ. ಅಂದ್ರೆ ಅವರಿಗೆ ಒಂದು ಅವರ ಬಾಲ್ಯತನದ ದಿನಗಳು ಒಮ್ಮೆ ನೆನಪು ಮಾಡುವಂತಹ ಒಂದು ಸಣ್ಣ ಪ್ರಯತ್ನ ನಾವು ಮಾಡಿದಾಗೆ ಆಯ್ತು. ಸೊ ಅವರು ಹೇಳುದು ಚಟ್ನಿ ಎಲ್ಲ ತುಂಬಾ ಮಂದಿ ಮಾಡ್ತಾರೆ, ಆದ್ರೆ ನೀವು ಮಾಡೋದ್ರಲ್ಲಿ ಒಂದು ವಿಶೇಷತೆ ಇತ್ತು ಅಂತ ಹೇಳಿ. ಅದರ ಗುಟ್ಟೇನು? ಅದೆಲ್ಲ ಬಿಟ್ಟು ಕೊಡ್ಲಿಕ್ಕೆ ಆಗುದಿಲ್ಲ. ನೋಡಿ, ನಾನು ತುಂಬಾ ಕಡೆ ಹೋಗಿದ್ದೇನೆ, ಆದ್ರೆ ಇಂಥದ್ದು ಎಲ್ಲಿ ಕೂಡ ಕಾಣ್ಲಿಕ್ಕೆ ಸಿಗುವುದು ಭಾರಿ ವಿರಳ. ಸೋಮನಾಥ್ ಬೆಂಗಳೂರಿಂದ ಬಂದಿದ್ದಾರೆ. ಬೆಟ್ಟದ ನೆಲ್ಲಿಕಾಯಿ, ಟೀ, ಕಷಾಯ, ಗ್ಯಾಸ್ಟ್ರಿಕ್ ಸಮಸ್ಯೆಗಳು, ರಕ್ತದೊತ್ತಡ ಸಮಸ್ಯೆ, ಮಧುಮೇಹ ಸಮಸ್ಯೆ, ಕೊಲೆಸ್ಟ್ರಾಲ್, ಜೀರ್ಣಕ್ರಿಯೆ, ಮಲಬದ್ಧತೆ, XYZ ಎಲ್ಲದಕ್ಕೂ ಕೂಡ ಆಗ್ತದೆ ಅಂತ ಹೇಳ್ತಾರೆ. ಅವರ ಹತ್ರನೇ ಕೇಳೋಣ ಯಾವ ರೀತಿಯಲ್ಲಿ ಆಗುತ್ತೆ ಅಂತ. ನನಗೆ ಕೂಡ ಕೊಟ್ಟಿದ್ದಾರೆ, ಅದು ಟೇಸ್ಟ್ ಮಾಡ್ತಾ ಇದ್ದೇನೆ. ಹೇಳಿ, ಏನಾಗ್ತಾ ಉಂಟಿದ್ದಾರೆ? ಸರ್, ಇದು ಬೆಟ್ಟದ ನೆಲ್ಲಿಕಾಯಿ ಪೌಡರ್. ಇದ್ರೊಳಗೆ ಸಿ ವಿಟಮಿನ್ ಹೇರಳವಾಗಿರುತ್ತೆ. ಕಣ್ಣಿಗೆ, ಚರ್ಮಕ್ಕೆ, ಕೂದಲಿಗೆ ತುಂಬಾ ಒಳ್ಳೇದು. ತದನಂತರ ಇದನ್ನ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ಗೆ, BP ಗೆ, ಶುಗರ್ಗೆ, ಡೈಜೆಷನ್ಗೆ, ಕಾನ್ಸ್ಟಿಪೇಷನ್ಗೆ, ಸರಿಯಾಗಿ ಬೇದಿ ಆಗ್ಲಿಲ್ಲದ್ದು, ಹೊಟ್ಟೆ ಉರಿ, ಎದೆ ಉರಿ, ಹುಳಿ ತೇಗು, ಇದೆಲ್ಲದಕ್ಕೂ ಬರುತ್ತೆ. ಇದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದ್ರೆ, ಇಲ್ಲಿ ನೋಡಿ, 200 ml ವಾಟರ್ನ ಇಷ್ಟರಿಂದ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಯುವಾಗ ಅರ್ಧ ಸ್ಪೂನ್ ಬೆಟ್ಟದ ನೆಲ್ಲಿಕಾಯಿ ಪೌಡರ್, ಟೀ ಸ್ಪೂನ್ ಅಲ್ಲಿ, ಚಿಕ್ಕ ಸ್ಪೂನ್ ಅಲ್ಲಿ ಅರ್ಧ ಸ್ಪೂನ್ ಪೌಡರ್, ಬಹಳ ಸ್ಟ್ರಾಂಗ್ ಇರುತ್ತೆ. ಅರ್ಧ ಸ್ಪೂನ್ ಬೆಟ್ಟದ ನೆಲ್ಲಿಕಾಯಿ ಪೌಡರ್, ಇದ್ರ ಜೊತೆಗೆ ಸೈಂಧವ ಲವಣ, ಹಿಮಾಲಯನ್ ಪಿಂಕ್ ಸಾಲ್ಟ್. ಇದ್ರೊಳಗೆ ಅಯೋಡಿನ್ ಇರೋದಿಲ್ಲ, ಇದು ಭೂಮಿಯಿಂದ ಬಂದಿರುತ್ತೆ, ಸಮುದ್ರದಿಂದ ಬಂದಿರೋದಿಲ್ಲ. ಈ ಪೌಡರ್ ನ ಹಾಕೊಂಡು 2 ನಿಮಿಷ ಕುದಿಸ್ಕೊಂಡು ಕುಡಿಬೇಕು ಸರ್, ಅಷ್ಟೇ. ಎಷ್ಟು ದಿನಕ್ಕೆ ಒಂದು ದಿವಸ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಗೊಳ್ಳೋದ್ರಿಂದ 10 ರಿಂದ 20 ವರ್ಷದ್ದು ಗ್ಯಾಸ್ಟ್ರಿಕ್ ಇರ್ಲಿ, ಶುಗರ್ ಇರ್ಲಿ, ಡೈಜೆಷನ್ ಇರ್ಲಿ, ಅವ್ರಿಗೆ ಸರಿಯಾಗಿ ಹೊಟ್ಟೆಯ ಸಮಸ್ಯೆ ಏನೇ ಇದ್ರು ಅವ್ರಿಗೆ ತುಂಬಾ ಜನಕ್ಕೆ ಕ್ಲಿಯರ್ ಆಗಿದೆ. ನಾನು ಇದನ್ನ ಸುಮಾರಾಗಿ, ನೀವು ಎಷ್ಟು ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀರಿ? ನಾನು ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀನಿ. ಕೃಷಿ ಮೇಳಗಳು, ಆಮೇಲೆ ಸ್ವದೇಶಿ ಮೇಳಗಳು ಎಲ್ಲ ಮಾಡ್ತಾ ಇದೀವಿ. ಇದು ನಮ್ದೇ ಫ್ಯಾಕ್ಟರಿ ಆಗಿರೋದ್ರಿಂದ ನಾವು ಇದನ್ನ ಕ್ವಾಲಿಟಿ ಕೊಡ್ತೀವಿ. ಬೇರೆ ಇದ್ರೊಳಗೆಲ್ಲ ಕೆಲವು ತಲೆಗಚ್ಚೊಳಗೆ ಕೆಮಿಕಲ್ ಮಿಕ್ಸ್ ಇರುತ್ತೆ, ಅದನ್ನೇ ಹೊಟ್ಟೆ ತಗೋಬಹುದು ಅಂತಾರೆ. ಅದರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಉಂಟು. ಅದಕ್ಕೋಸ್ಕರ ಇದನ್ನ ಯಾರು ಪರ್ಫೆಕ್ಟ್ ಮಾಡ್ತಾರೋ ಅವ್ರ ಹತ್ರ ಮಾತ್ರ ನೀವು ಮಾಡ್ಕೋಬೇಕಾಗತ್ತೆ. ಹಂಗಾಗಿ ಇದ್ರೊಳಗೆ ತ್ರಿಫಲ ಇದೆ, ಅಶ್ವಗಂಧ ಬೇರಿನ ಪುಡಿ ಇದೆ, ನೆಲನಲ್ಲಿ. ಇದು ನೋಡಿ, ಕಿಡ್ನಿ ಮತ್ತೆ ನಮ್ಮ ಲಿವರ್. ನೋಡಿ, ಇದು ನೆಲನೆಲ್ಲಿ ಅಂತ ನಾನು ನಿಮ್ಗೆ ಲಾಸ್ಟ್ ಟೈಮ್ ಕೂಡ ತೋರಿಸಿದ್ದೆ. ಬೇಕಾದಷ್ಟು ಎಲ್ಲರ ಮನೆಯದ್ದು ತೋಟದಲ್ಲಿ ಇರುತ್ತೆ. ಸ್ಪೆಷಲಿ ಆಗಿ ಪ್ರತಿಯೊಬ್ಬರ ಜಾಲಿನಲ್ಲಿಯೂ ಕೂಡ ನೆಲನೆಲ್ಲಿ ಇರುತ್ತೆ. ಸೊ ಆ ನೆಲನೆಲ್ಲಿಯ ಹುಡಿ ತಂದು ಇವತ್ತು ಪ್ಯಾಕೆಟ್ ಮಾಡಿ ಮಾರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟು ಔಷಧ ಗುಣಗಳುಂಟು, ಅವ್ರ ಹತ್ರನೇ ಕೇಳೋಣ. ಸರ್, ಇದು ನೆಲನಲ್ಲಿ ಬಂದ್ಬಿಟ್ಟು ಕಿಡ್ನಿಗೆ,
ಲಿವರಿಗೆ, ಫ್ಯಾಟಿ ಲಿವರ್ಗೆ, ಕಲ್ಲಿಗೆ, ಆಮೇಲೆ ಹೈ ಬಿಪಿಗೆ ತುಂಬಾ ಒಳ್ಳೇದು. ಇದು ನೋಡಿ, ನೀವು ಹೇಳಿದ್ರಿ ಎಲ್ಲಾರ ಮನೆ ಹಿಂದ್ಗಡೆಗೆ ಹಿತ್ತಲ ಇರುತ್ತೆ ಅಂತ ಹೇಳಿ. ಹಿತ್ತಲ ಗಿಡ ಮದ್ದಲ್ಲ ಒಂದು ಗಾದೆ ಇದೆ. ಒಂದೇದು. ಎರಡನೇದು ಏನಾಗುತ್ತೆ ಅಂತಂದ್ರೆ, ನಾವು ಇಷ್ಟು ನೀರಿಗೆ 1 ಸ್ಪೂನ್ ಪೌಡರ್ ಹೇಳ್ತೀವಿ. 1 ಸ್ಪೂನ್ ಅಂದ್ರೆ ಸುಮಾರಾಗಿ 1/4 kg ಪ್ರಮಾಣ ಹಸಿಕಾಯಿ, ಹಸಿ ಎಲೆ. ನಿಮ್ 1/4 kg ಕುಸ್ಕೊಳಕ್ ಆಗಲ್ಲ, ಕೀಳಕ್ಕೆ ಆಗಲ್ಲ. ನಿಮ್ 1/4 kg ಇರೋದಿಲ್ಲ ನಿಮ್ಗೆ ಅಷ್ಟೊಂದು. ಬಹಳ ಅಂದ್ರೆ ಸ್ವಲ್ಪ ಸಿಗುತ್ತೆ, ತೂಕ ಮಾಡಿ ಗೊತ್ತಾಗತ್ತೆ. ಆಮೇಲೆ ಆ 1/4 kg ನ ನೀವು ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡು ಮಾಡ್ಕೊಳ್ಳೋದು, ಫಂಗಸ್ ಎಲ್ಲ ಬಂದ್ಬಿಡುತ್ತೆ. ಓಕೆ, ಅದಕ್ಕೆ ಮಳೆಗಾಲ ಬಿಟ್ಟು ಬೇಸಿಗೆ ಕಾಲದಲ್ಲಿ ನಾವು ಇದೆಲ್ಲ ಮಾಡ್ಕೊಂಡಿರ್ತೀವಿ. ಇಷ್ಟು ನೀರನ್ನ ಚೆನ್ನಾಗಿ ಕುದಿಬೇಕು. ಸಣ್ಣ ಒಲೆಯಲ್ಲಿ ಅಂದ್ರೆ ಸಣ್ಣ ಫ್ಲೇಮ್ ಅಲ್ಲಿ ಕುದಿಸಿ, ಈ ನೀರು ಫುಲ್ ಇರೋದನ್ನ ಇಲ್ಲಿವರೆಗೂ ತಂದ್ಕೋಬೇಕು. ತಂದ್ಕೊಂಡು ಅವಾಗ ಸ್ವಲ್ಪ ಟೈಮ್ ಕುಡಿಯೋದು ಅಷ್ಟೇ, ಮತ್ತೊಂದೇನಿಲ್ಲ. ದಿವಸ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಂಬಾ ರಿಸಲ್ಟ್ ಇದೆ ಅದು. ಫ್ಯಾಟಿ ಲಿವರ್ ಆಗಿರ್ಬಹುದು, ಕಿಡ್ನಿ ಸ್ಟೋನ್ ಇರಬಹುದು, ಪಿತ್ತ ಇರಬಹುದು, ಜಾಯಿಂಡೀಸ್ ಗೆ ಇದು ಒಳ್ಳೇದು ಅಂತ ಹೇಳ್ತಾರೆ. ಜಾಯಿಂಡೀಸ್ ಒಳ್ಳೇದು. ಆಮೇಲೆ ಇದು ಏನು, ಇದು ಆಕ್ಚುಲಿ ತುಂಬಾ ಮಂದಿ ಹತ್ರ 22 mm ಕಲ್ಲುಗಳು ಸಮೇತ ಇದರಿಂದ ಹೋಗುತ್ತೆ. ಆದ್ರೆ ತುಂಬಾ ಜನರ ಹತ್ರ ಒಂದು ಗೊಂದಲ ಉಂಟು. ನೆಲನೆಲ್ಲಿಕಾಯಿ, ನೆಲನೆಲ್ಲಿ ಬಾಡಿಗೆ ಹೀಟ ಅಥವಾ ತಂಪ ಅಂತ. ತಂಪುನೂ ಅಲ್ಲ, ಹೀಟೂ ಅಲ್ಲ ಸರ್. ಬೆಟ್ಟದ ನೆಲ್ಲಿಕಾಯಿ ಪೌಡರ್ ತಂಪು, ಇದು ಹೀಟೂ ಅಲ್ಲ, ತಂಪು ಅಲ್ಲ. ಅದು ತನ್ನಷ್ಟಾನ ಕೆಲಸ ಮಾಡುತ್ತೆ, ಏನು ಎಫೆಕ್ಟ್ ಇರಲ್ಲ, ಸೈಡ್ ಎಫೆಕ್ಟ್ ಇರಲ್ಲ. ನೋಡಿ, ಈ ತರ ಒಂದಷ್ಟು ಪ್ಯಾಕೆಟ್ಗಳು, ಒಂದಷ್ಟು ಆರೋಗ್ಯವಾಗಿರುವಂತ ಆಯುರ್ವೇದಿಕ್ ಉಡಿಗಳು ನಮ್ಮ ಉಜಿರೆಯ ಕೃಷ್ಣಾನುಗ್ರಹದಲ್ಲಿ ಇರುವಂತ ಇವತ್ತು ಹಲಸಿನ ಮೇಳದಲ್ಲಿ ಬೆಂಗಳೂರಿನಿಂದ ಬಂದು ಇವತ್ತು ಎಲ್ರಿಗೂ ಮುಟ್ಟಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ನೋಡಿ, ಶತಾವರಿ ಅಂತೇಳಿ. ಶತಾವರಿ ಅಂತ ನಾವು ಕೇಳಿದ್ದೇವೆ. ಇದು ಶತಾವರಿ ಅಲ್ಲ, ಶತತಾವರಿ ಅಂತೇಳಿ. 100 ಕೈಲಾಗುತ್ತೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ. ಹೊರಗಾದಾಗ ಆಗುವಂತ ಬ್ಲಡ್ ಬ್ಲೀಡಿಂಗು, ಹೊಟ್ಟೆ ನೋವು, ಆಮೇಲೆ ಗರ್ಭಿಣಿ ತಾಯಿಯಂದರಿಗೆ ಹಾಲು ಉತ್ಪಾದನೆ ಹೆಚ್ಚಿಗೆ ಆಗುತ್ತೆ. ಮೇನ್ ಇದು ನಿಮ್ಗೆ ಯಾವ ಕಾಯಿಲೆ ಇದೆಯೋ ಆ ಕಾಯಿಲೆ ತಗೊಳುತ್ತೆ. ಇದೇ ಕಾಯಿಲೆ ಅಂತಿಲ್ಲ ಸರ್ ಇದು. ಹಂಗಾಗಿ ಇದನ್ನ ಹಾಲಲ್ಲಿ ಇಲ್ಲ ಅಂತಂದ್ರೆ ಜೇನುತುಪ್ಪದಲ್ಲಿ ತಗೋಬಹುದು. ಇಲ್ಲಿ ನಾವು ವ್ಯಾಪಾರ ಮಾಡಕ್ಕೂ ಬಂದಿದೀವಿ, ಆದ್ರೆ ಅದ್ರ ಜೊತೆಗೆ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತಾ ಇಲ್ಲ, ಆರೋಗ್ಯ ಹಂಚಲಿಕ್ಕೆ ಬಂದಿದೀವಿ. ನೋಡಿ, ಒಳ್ಳೆ ಮಾತು. ವ್ಯಾಪಾರ ಮಾಡ್ಲಿಕ್ಕೂ ಬಂದಿದ್ದೇನೆ, ಆರೋಗ್ಯವನ್ನು ಹಂಚಲಿಕ್ಕೆ ಬಂದಿದ್ದೇನೆ. ಸಹಜವಾಗಿರುವಂತದ್ದು. ಅಷ್ಟು ದೂರದಿಂದ ಬರುವಾಗ ಯಾರು ಕೂಡ ಸಮಾಜ ಸೇವೆ ಎಂಬಂತ ಹೆಸರಿನಲ್ಲಿ ಚಾರಿಟಿ ಮಾಡ್ಲಿಕ್ಕೆ ಆಗಲ್ಲ. ಪಾಪ ಅವರು ರೀಸನೇಬಲ್ ಕಾಸ್ಟ್ ಅಲ್ಲಿ ನ್ಯಾಚುರಲ್ ಆಗಿರುವಂತದ್ದು, ಆರೋಗ್ಯಕ್ಕೆ ಒಳ್ಳೇದಾಗಿರುವಂತಹ ಇಂತಹ ಪ್ರಾಡಕ್ಟ್ ಗಳನ್ನು ಕೂಡ ತಂದು ಮಾರ್ತಾ ಇದ್ದಾರೆ. ನಿಮ್ಗೆ ಎಲ್ಲಿಯಾದ್ರೂ ಅವಕಾಶ ಸಿಕ್ಕಿದ್ರೆ ನೀವು ಕೂಡ ಇದನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಈ ತರ ನಮ್ಮ ಕೃಷ್ಣಾನುಗ್ರಹದಲ್ಲಿ ಇನ್ನಷ್ಟು ಸ್ಟಾಲ್ಗಳನ್ನು ನೋಡೋಣ. ಆನ್ಲೈನ್ ಸೇಲ್ ಮಾಡ್ತೀವಮ್ಮ, ಪೋಸ್ಟಲ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ. ನಾವು ಅವ್ರು ನಮ್ಗೆ ಫಸ್ಟ್ ಹಣ ಹಾಕ್ಬೇಕು, ಇಲ್ಲ COD ಆಮೇಲೆ ಮಾಡಿದ್ರೆ ಹಣ ಕೊಟ್ಟರೆ ಪರವಾಗಿಲ್ಲ, ನಾವು ಅವ್ರ ಮನೆಗೆ ತಲುಪಿಸ್ತೀವಿ. ಅಗಸೆ ಬೀಜವನ್ನು ಕೂಡ ಮಾರ್ತಾ ಇದ್ದಾರೆ. ಸೊ ಅಗಸೆ ಬೀಜ ಮಾರುವವರು ನಮ್ ಜೊತೆ ಇದ್ದಾರೆ. ಏನ್ ಹೆಸರು ನಿಮ್ದು? ಮಹಾದೇವ್. ಏನೆಲ್ಲ ಈ ಅಗಸೆ ಬೀಜದಿಂದ ಏನೆಲ್ಲ ಲಾಭಗಳುಂಟು ಸರ್? ಇದು ಅಗಸೆ ಬೀಜ ಮಾಮೂಲಿ ಅಲ್ವಾ, ನೀವು ತಿಂತೀರಿ ಮಾರ್ಕೆಟ್ದಾಗ. ಅದು ಚಟ್ನಿದ ಅಗಸಿ ಬ್ಯಾರೆ, ಮತ್ತೆ ಇದು ಒಮೆಗಾದ ಅಗಸಿ ಬ್ಯಾರೆ. ಇತರೊಳಗೆ ಆಯುರ್ವೇದಿಕ್ 8 ಕಂಟೆಂಟ್ಸ್ ಹಾಕಿ ಇಂಡಸ್ಟ್ರಿಯಲ್ ಒಂದ ಪ್ರೊಸೆಸಿಂಗ್ ಮಾಡೈತಿ. ಇತರದ ಬೆನಿಫಿಟ್ ನಿಮ್ಮದು ಕೊಲೆಸ್ಟ್ರಾಲ್ ಕಡಿಮೆ ಆಗ್ತೈತಿ, ನಿಮ್ಮದು ಹಾರ್ಟ್ ಬ್ಲಾಕೇಜ್ ತೆಗಿತೈತಿ, ಕಾಲ್ ನೋವು, ಮೊಣಕಾಲ್ ನೋವು, ಮಂಡೆ ನೋವು, ನಡ ನೋವು, ಕೊಲೆಸ್ಟ್ರಾಲ್, ವಜನ್ ಕಮ್ಮಿ, ತೂಕ, ಅಸ್ತಮಾ, ದಮ, BP, ಶುಗರ್ ಕಮ್ಮಿ. ಇದು ಸಲುವಾಗಿ ಇದು ಪೂರ್ತಿ ರೆಡಿ ಇದೆ. ನೀವು ಊಟ ಆಗೋಣ ರಾತ್ರಿ 1 ಚಮಚೆ ತಿನ್ಬೋದು ಊಟ ಆದ್ಮೇಲೆ. ಊಟ ಆದ್ಮೇಲೆ ಕೂಡ ತಿನ್ಬಹುದು. ಮಧ್ಯ ಇಲ್ಲಿ ನೀವು ಒಂದು ಡಬ್ಬಿಯಲ್ಲಿ ಹಾಕಿ ಆಫೀಸಲ್ಲಿ ಇದ್ರೆ ತಿಂತ ಇರಬಹುದು. ಇಲ್ಲ, ಕಂಟಿನ್ಯೂ ಊಟ ಆದ್ಮೇಲೆ ಕೋರ್ಸ್ ಮಾಡೋದು. ಊಟ ಆದ್ಮೇಲೆ ತಿನ್ಬೋದು, ನಿಮ್ಮದು ಹೊಟ್ಟೆ ಸಾಪ್ ಆಗ್ತೈತಿ. ಊಟ ಆದ್ಮೇಲೆ ತಿನ್ನುವಂಥದ್ದು 1 ಚಮಚೆ. ಹೀಗೆ ಎಲ್ಲ ರೆಡಿ ಇದೆ, ರೆಡಿ ಟು ಇಟ್. ಥ್ಯಾಂಕ್ ಯು. ನೋಡಿ, ನಮ್ದ್ರಲ್ಲಿ ಇಲ್ಲಿ ಸಂಜೀವಿನಿ ಹರ್ಬಲ್ಸ್ ಹುಬ್ಬಳ್ಳಿಯಿಂದ ಬಂದಂತವರು ಅಲೋವೆರಾ ಜೆಲ್ ಇಂದ ತಯಾರಿಸಿದಂತ ಐ ಕೇರ್ ಅಲೋವೆರಾ ಜೆಲ್ ನಿಂದ ಏನೋ ಒಂದು ಪ್ರಾಡಕ್ಟ್ ಎಂದು ಅವರು ತಂದಿದ್ದಾರೆ. ಏನ್ ಪ್ರಾಡಕ್ಟ್, ಅದರಿಂದ ಏನು ಉಪಯೋಗ ಒಮ್ಮೆ ಕೇಳ್ಕೊಳ್ಳೋಣ, ಹೇಳಿ. ಅಲಿವೇರ್ ಜೆಲ್ ಐಕೂಲ್ ಮಾಸ್ ಅಂತ ಬರುತ್ತೆ. ಅಲಿವೇರ್ ಜೆಲ್ ಮತ್ತು ಮ್ಯಾಗ್ನೆಟ್ ಇಂದ ರೆಡಿ. ನೀವು ಡೈಲಿ ಒಂದು 5 ನಿಮಿಷ ಎಣ್ಣೆಗೆ ಹಚ್ಚಿ ಯೂಸ್ ಮಾಡ್ತಾ ಇದ್ರೆ ಹೀಟ್ ಎಲ್ಲ ಅಬ್ಸರ್ವ್ ಮಾಡುತ್ತೆ, ಡಸ್ಟ್ ಎಲ್ಲ ಕ್ಲೀನ್ ಆಗುತ್ತೆ. ಈ ತರ ಕಟ್ಕೊಂಡ್ಬಿಟ್ಟೆ ಮುಗಿದತ್ತು. ಹೀಟ್ ಎಲ್ಲ ಜಕ್ಕೊಂಡು ಕಣ್ಣೆಲ್ಲ ಕೂಲ್ ಮಾಡುತ್ತೆ, ಡಸ್ಟ್ ಇದ್ರೆ ಹೊರಗೆ ಬರುತ್ತೆ. ಕಣ್ಣುರಿದು, ಕಣ್ ಕೆಂಪಾಗೋದು, ಆಮೇಲೆ ನಿದ್ದೆ ಬರ್ದಿದ್ರೆ, ತೆನ್ನೂತಾ ಇದ್ರೆ, ಕಣ್ಣಿಲ್ಲಿ ಧೂಳ ಗಿಳಿದ್ರೆ ಎಲ್ಲ ಕ್ಲೀನ್ ಆಗುತ್ತೆ. ಅಂದ್ರೆ ಇದು ಫ್ರಿಜ್ ಅಲ್ಲಿ ಇಟ್ಕೊಂಡಿದ್ದೀರಾ? ಫ್ರಿಜ್ ಇದ್ರೆ ನಾರ್ಮಲ್ ಫ್ರಿಜ್ ಅಲ್ಲಿ ಇಡಬಹುದು. ಇಲ್ಲಾಂದ್ರೆ ನೀವು 10ರಿಂದ 15 ನಿಮಿಷ ನೀರಲ್ಲಿ ಇಟ್ಟು ಉಪಯೋಗಿಸಬಹುದು. ಇಷ್ಟೇ ಕೂಲ್ ಆಗುತ್ತೆ, ಹೀಟ್ ಎಲ್ಲ ಅಬ್ಸರ್ವ್ ಮಾಡುತ್ತೆ. ತುಂಬಾ ಚೆನ್ನಾಗಿ ಉಂಟು, ತುಂಬಾ ಕೂಲ್ ಆಗಿ ಬರ್ತಾ ಉಂಟು ಇದು. ಡಾರ್ಕ್ ಸರ್ಕಲ್ ಇದ್ರೆ ನಿಮಗೆ 25 ಡೇಸ್ ಅಲ್ಲಿ ಡಾರ್ಕ್ ಸರ್ಕಲ್ ಎಲ್ಲ ಕಮ್ಮಿ ಆಗುತ್ತೆ.
ಆಮೇಲೆ ನೀವು ಆಫೀಸಿಂದ ಬಂದ್ಮೇಲೆ ಆ ಕಣ್ಣೆಲ್ಲ ಓದು ಮಕ್ಕಳಿಗೆ ಆಗಲಿ ಸ್ಟ್ರಕ್ ಆದಾಗ ಕಣ್ಣಿಗೆಲ್ಲ 1 ನಿಮಿಷ ಯೂಸ್ ಮಾಡ್ಬೋದು. ಆಮೇಲೆ ನಿಮ್ ಲೇಡೀಸ್ಗೆ ತಲೆನೋವ್ತಾ ಇದ್ರೆ 5 ರಿಂದ 10 ನಿಮಿಷ ಸಾಕು. 5 ರಿಂದ 10 ನಿಮಿಷ ನೀವು ತಲೆನೋವು ಯೂಸ್ ಮಾಡಿದ್ರೆ ಎಂತ ತಲೆನೋವು ಇರಲಿ ನಿಮಗೆ ತಲೆನೋವು ಕಮ್ಮಿ ಆಗುತ್ತೆ. ಹರ್ಬಲ್ ಆಯುರ್ವೇದಿಕ್ ಇದು 4 ವರ್ಷ ಉಪಯೋಗಿಸಬಹುದು. ಒಂದನ್ನ ಒಂದು ಫ್ಯಾಮಿಲಿ ಯೂಸ್ ಮಾಡಬಹುದು. ಮಕ್ಕಳಿಂದ 5 ವರ್ಷ ಇರುವಂತ ಮಕ್ಕಳಿಂದ ಹಿಡಿದು ವಯಸ್ಸು ಮುಗಿಯೋರು ಎಲ್ಲರೂ ಉಪಯೋಗಿಸಬಹುದು. ಇದರಲ್ಲಿ ಯಾವುದೇ ತರ ಸೈಡ್ ಎಫೆಕ್ಟ್ ಬರಲ್ಲ. ಡಸ್ಟ್ ಡಾರ್ಕ್ಸ್ ಗಳಿಂದ ಎಂತದ್ದು ಪೇನ್ ಇಲ್ಲ ನಿಮಗೆ. ಹೆಡ್ ಪೇನ್ ಎಲ್ಲ ಕ್ಲೀನ್ ಇದೆ. ತುಂಬಾ ಕೋಲ್ಡ್ ಆಗ್ತಾ ಉಂಟು. ಓಪನ್ ಮಾಡಿ ತೋರಿಸಿ ಯಾವ ರೀತಿ ಪ್ಯಾಕಿಂಗ್ ಬರ್ತದೆ. ಈ ತರ ಪ್ಯಾಕಿಂಗ್ ಮಾಡ್ಕೊಂಡು ಆನ್ಲೈನ್ ಇದೆಯಾ ನಿಮ್ದು? ಹಾ, ಈ ತರ ಪ್ಯಾಕಿಂಗ್ ಇದೆ. ಈ ತರ ಸಿಗುತ್ತೆ. ಇದು ಆರಾಮಾಗಿ ಇದು ಫ್ರೆಶ್. ಓಕೆ, ಇದನ್ನು ನಾವು ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಬಹುದು. 10 ರಿಂದ 10 ನಿಮಿಷ ನೀರಲ್ಲಿ ಇಡಬಹುದು. ಓಕೆ, ಫ್ರಿಡ್ಜ್ ಇದೆ, ನಾರ್ಮಲ್ ಫ್ರಿಡ್ಜ್ ಅಲ್ಲಿ ಇಡಬಹುದು. ಓಕೆ, ನಿಮ್ಗೆ ಒಂದು ವೇಳೆ ಆನ್ಲೈನ್ ಅಲ್ಲಿ ಯಾರಿಗಾದ್ರೂ ಬೇಕಂತ ಹೇಳಿದ್ರೆ ಹೇಗೆ ಇದನ್ನು ಮಾಡ್ತೀವಿ ಸೇಲ್ ಮಾಡಿ? ಸರ್, ನಮಗೆ ಇದು ನಾವು ಆರ್ಡರ್ ಆನ್ಲೈನ್ ಅಲ್ಲಿ ಹೊಡೆದ್ರೆ ಸಿಗುತ್ತೆ. ಫೇಸ್ಬುಕ್ ಅಲ್ಲಿ ಸಿಗುತ್ತೆ. ನಿಮಗೆ ಇದೇ ನಂಬರ್ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ವಾಟ್ಸ್ಆಪ್ ಮಾಡಿದ್ರೆ ಅಡ್ರೆಸ್ ಎಲ್ಲ ವಾಟ್ಸ್ಆಪ್ ಕಳಿಸ್ಕೊಡ್ತೀವಿ. ಓಕೆ, ನಿಮ್ಗೆಲ್ಲರಿಗೆ ಬೇಕಾದ್ರೆ ನೋಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಆನ್ಲೈನ್ ನಂಬರ್ ಆಗ್ತಿರ್ತವೆ. ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಆ ನಂಬರ್ ಇಂದ ತೆಗೆದುಕೊಳ್ಳಿ ಅಂತ ಹೇಳುತ್ತಾ, ಚೆನ್ನಾಗಿ ಉಂಟು ಇದು ಪ್ರಾಡಕ್ಟ್. ನನಗೆ ಪರ್ಸನಲ್ ಆಗಿ ನಾನು ತೆಗೆದುಕೊಳ್ತಾ ಇದ್ದೇನೆ. ಆದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಟು ತುಂಬಾ ತಂಪಾಗಿರುವಂತ ಒಂದು ಪ್ರಾಡಕ್ಟ್ ಇದು. ಯುನಿಕ್ ಪ್ರಾಡಕ್ಟ್. ಯೂನಿಕ್ ಪ್ರಾಡಕ್ಟ್. ಪ್ರತಿಯೊಬ್ಬರು ಅಕ್ಸೆಪ್ಟ್ ಮಾಡ್ತಾರೆ, ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ. ಪ್ರತಿಯೊಬ್ಬರು ಇಲ್ಲಿ ಬಂದಿದ್ದು ಪ್ರತಿಯೊಬ್ಬರು ನಮಗೆ ಬಹಳ ಸಂತೋಷದಿಂದ 1-2 ತೊಗೊಂತಾನೆ ಇದ್ದಾರೆ. ಎಷ್ಟು ಇದಕ್ಕೆ ಚಾರ್ಜ್? ಇದು ಆಕ್ಚುಲಿ 325 ಇರುತ್ತೆ. ನಾವು ಮಾರ್ಜಿನ್ ಅಲ್ಲಿ ಸಿರ್ಫ್ 100 ರೂಪಾಯಿ ಕೊಡ್ತಾ ಇದ್ದೀವಿ. ಕೇವಲ ನಿಮಗೆ 4 ವರ್ಷ ಉಪಯೋಗಿಸ್ತೀವಿ. 100 ರೂಪೀಸ್ ಒಂದು ಪ್ರಾಡಕ್ಟ್ ಒಂದು ಫ್ಯಾಮಿಲಿಗೆ ಸಾಕಾಗುತ್ತೆ. 4 ವರ್ಷ ತನಕ ಉಪಯೋಗ ಮಾಡಬಹುದು ಅಂತ ಇವರು ಹೇಳ್ತಾರೆ. ಎಲ್ಲಿಂದ ಬಂದದ್ದು ನೀವು? ಹುಬ್ಬಳ್ಳಿಯಿಂದ ಬಂದಿದ್ದಾರೆ. ಸೊ ಇದಕ್ಕೆ ನೀವು ಟ್ರೇಡ್ ಮಾರ್ಕ್ ಏನು ಅಂದ್ರೆ ಇದು ಟೆಸ್ಟೆಡ್ ಆಗಿ ಬಂದಿರುವಂತದ್ದು? ಹರ್ಬಲ್ ಆಯುರ್ವೇದಿಕ್ ಸರ್. ಹರ್ಬಲ್ ಪ್ರತಿಯೊಂದು ಆಯುರ್ವೇದ ಡಾಕ್ಟರ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಓಕೆ, ಲೈಕ್ ಮಾಡ್ತಾರೆ. ಅದನ್ನೆಲ್ಲ ಮಲ್ಟಿಪಲ್ ಯೂಸ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ಸೊ ಇದೇ ತರ ನೋಡಿ, ಇಲ್ಲಿ ಯಾವುದೆಲ್ಲ ಐಟಮ್ಸ್ ನೋಡಿ, ಮಸಾಜ್ ಮಾಡುವಂತದ್ದು, ಅಕ್ಯುಪ್ರೆಷರ್ ಥೆರಪಿ ಮೆಷಿನ್ಸ್, ಈ ತರ ಎಲ್ಲ ಸ್ಟಾಲ್ಸ್ ಗಳು ಇವತ್ತು ಬಂದಿದೆ. ಅಕ್ಯುಪ್ರೆಷರ್ ಇದ್ದು ಥೆರಪಿ ಮೆಷಿನ್ಸ್ ಬೇಕಾದಷ್ಟು ಅವರು ಬೇರೆ ಬೇರೆ ಟೈಪ್ ನ ಮೆಷಿನ್ಸ್ ಎಲ್ಲ ತಂದಿದ್ದಾರೆ. ಕಫಾನಿಯರಿ ಅಂತ ಆಯುರ್ವೇದಿಕ್ ಕೂಡ ಬಂದಿದೆ. ಸೊ ಸಾಕಷ್ಟು ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳು ಉಂಟು. ಇದರಲ್ಲಿ ಒಂದು ಕಫ ನಿವಾರಿ ಅಂದ್ರೆ ಏನು ಅಂತ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್, ಕಫ ನಿವಾರಿ ಅಂದ್ರೆ ಸರ್, ಇದು ಕಫ, ಥಂಡಿ, ನೆಗಡೆ, ಕೆಮ್ಮು ಮತ್ತೆ ಮೂಗ್ ಬ್ಲಾಕು, ಕಫ ಬ್ಲಾಕು ಎಲ್ಲ ಕ್ಲಿಯರ್ ಆಗುತ್ತೆ, ಕರ್ಗಿ ಹೋಗುತ್ತೆ. ಇದು ಬಂದು ಒಳ್ಳೆ ಐಟಮ್ ಸರ್. ಡೆಮೋ ನೋಡ್ಬೋದು ಬೇಕಾದ್ರೆ. ಹಾಗೆ ಇಲ್ಲೊಂದು ಶುಂಠಿ ಕಾಫಿ ಕಷಾಯ ಅಂತ ಸರ್. ಇದು ಬೆಳಿಗ್ಗೆ ಖಾಲಿ ಹೊಟ್ಟೆ ತಗೊಂಡ್ರೆ ಒಳ್ಳೆ ಐಟಮ್ ಸರ್. ಇದು ಕಫ, ಥಂಡಿ ಎಲ್ಲ ಇದು ಹಂಗೆ ಸೇಮ್ ಐಟಮ್. ಸ್ವಲ್ಪ ಇದು ಕುಡಿಯುವುದು ತಿನ್ನುವ ಐಟಮ್ ಚೆನ್ನಾಗಿದೆ. ಆಮೇಲೆ ಇದು ಬಂದು ಉಪ್ಪಿನಕಾಯಿ ಅಂತ, ಮಿಡಿ ಉಪ್ಪಿನಕಾಯಿ ಚೆನ್ನಾಗಿದೆ. ನೋಡಿ, ಈ ತರ ಇವರ ಹತ್ರ ಸಾಕಷ್ಟು ಕಫ ನಿವಾರಣೆಗೆ ಹರ್ಬಲ್ ಆಗಿ ಉಪಯೋಗ ಇರುವಂತದ್ದು, ಅಥವಾ ಚಿಕ್ಕು ಕಾಫಿ, ಅಥವಾ ಈ ಮಿಡಿ ಉಪ್ಪಿನಕಾಯಿ ಇಂಥದ್ದು ಕೂಡ ಇಲ್ಲಿ ಉಂಟು. ನಿಮ್ಗೆ ಬೇಕಾದಲ್ಲಿ ಬಂದು ನೀವು ಅದನ್ನು ತೆಗೆದುಕೊಳ್ಬಹುದು. ನೋಡಿ, ಇಲ್ಲಿ ತಾಳೆ ಬೆಲ್ಲ ಬಂದಿದೆ. ತಾಳೆ ಬೆಲ್ಲ ಒಂದು ಟೇಸ್ಟ್ ಮಾಡೋಣ. ಆಯುರ್ವೇದಿಕ್ ಮಿಕ್ಸ್ ತಾಳೆ ಬೆಲ್ಲ ಸರ್. ಶೀತ, ಕೆಮ್ಮು, ನೆಗಡಿ, ಅಸಿಡಿಟಿ, ಗ್ಯಾಸ್ಟ್ರಿಕ್, ಕೊಲೆಸ್ಟ್ರಾಲ್ಗೆಲ್ಲ ಒಳ್ಳೆಯದು. ಆಯುರ್ವೇದಿಕ್ ಮಿಕ್ಸ್ ತಾಳೆ ಬೆಲ್ಲ. ಖಾರ ಉಂಟು, ಖಾರ. ಕಾಲ್ ಮಾಡಿದ್ರೆ ಕಳಿಸ್ತೀರಾ? ತಾಳೆ ಬೆಲ್ಲ, ಪಾಮ್ ಜಾಗರಿ ಅಂತ ನೋಡಿ ಏನೆಲ್ಲ ಉಂಟಂತ ನೋಡಿ. ಇದರಲ್ಲಿ ಇಪ್ಪಲಿ, ಕಾಳು ಮೆಣಸು, ತುಳಸಿ, ಉಣಶುಂಠಿ, ಜೀರಿಗೆ, ಓಮ, ನಂತರ ತಂಕೆಯು, ಬ್ರಾಹ್ಮಿ, ಏಲಕ್ಕಿ, ಕಾಫಿ ಹುಡಿ, ಈ ತರ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಾಡಿರುವಂತ ಒಂದು ತಾಳೆ ಬೆಲ್ಲ. ಶೀತಕ್ಕೆ, ಕಫಕ್ಕೆಲ್ಲ ಬಾರಿ ಚೆನ್ನಾಗಿ ಅಂತ ಹೇಳ್ತಾರೆ ಅಲ್ವಾ? ಹೌದು ಸರ್, ತುಂಬಾ ಒಳ್ಳೇದು. ಸೊ ಇದನ್ನೆಲ್ಲ ಬೇಕಾದಲ್ಲಿ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಹಾಕಿರ್ತೇವೆ. ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ತೆಗೆದುಕೊಳ್ಬಹುದು. ಮೆಟ್ಟುಗಳು ನೋಡಿ, ಮೆಟ್ಟು ಯಾವ ಟೈಪ್ ಇದ್ದು ಹೇಗೆ ಬೇಕು ನೋಡಿ, ಆ ತರದ್ದೆಲ್ಲ ಲೇಡೀಸ್ ಗಳಿಗೆ ಹೇಳಿ ಮಾಡಿಸಿರುವಂತ ಒಂದು ಮೇಳ ಇದು. ಸೂಪರ್ ಆಗಿ ಬಂದಿದೆ. ತುಂಬಾ ಒಳ್ಳೆ ಕ್ವಾಲಿಟಿ ಇರುವಂತದ್ದು, ಫ್ಯಾನ್ಸಿ ಟೈಪ್ ಇರುವಂತಹ ಮೆಟ್ಟುಗಳು ಕೂಡ ಉಂಟು. ನೀವೆಲ್ಲಿ ಅವರು? ನೋಡಿ, ನಮ್ಮ ಮಂಗಳೂರಿನವರೇ ಇವರು, ಬೀಚ್ ರೋಡ್ ನವರೇ, ತುಳು ಬರ್ಪುಂಡು ನಮ್ಮ ಕನ್ನಡದವರೇ, ನಮ್ಮ ಕರ್ನಾಟಕದವರು.
ಸ್ಪೆಷಲಿ ನಮ್ಮ ದಕ್ಷಿಣ ಕನ್ನಡದವರು ನೋಡಿ ಹ್ಯಾಂಡ್ ಮೇಡ್ ಕೈಯಲ್ಲಿ ತಯಾರಿಸಿದಂತಹ ಮೆಟ್ಟುಗಳು. ಸೊ ಇದನ್ನು ಏನು ಮಳೆಗಾಲಗೆಲ್ಲ ಹಾಕಿದ್ರೆ ಹಾಳಾಗಲ್ವಾ? ವಾಷೇಬಲ್ ಸರ್, ಹ್ಯಾಂಡ್ ಮೇಡ್ ಅದಲ್ಲದೆ. ಹೌದಾ? ನಿಮ್ಗೆ ಮಳೆ ನೀರ್ ಬಿದ್ರೆ ಏನಾಗಲ್ಲ, ನಿಮ್ಗೆ ರಫ್ ಯೂಸ್ ಕೂಡ ಮಾಡ್ಬೋದು. ಗಮ್ ಬಿಡುವಂತ ಆ ತರದ ಏನಿಲ್ಲ, ಇದು ಕ್ವಾಲಿಟಿ ಕತ್ರಿ ಕ್ರಾಫ್ಟ್ ಬ್ರ್ಯಾಂಡ್ ಸರ್. ಹಾಗಾಗಿ ಇದರಲ್ಲಿ ಶೂ ಅಲ್ಲಿ ಲೆಫ್ಟ್ ರೈಟ್ ಬರಲ್ಲ, ಯಾವ ಕಾಲಿಗೂ ಹಾಕೋಬಹುದು. ಆ ತರ ಇದೆ ಸರ್. ಯಾವ ಕಾಲಿಗೂ ಯಾವ ಮೆಟ್ಟು ಯಾವ ಕಾಲಿಗೂ ಆಗ್ತದೆ. ಇದರಲ್ಲಿ ಟೇಪರ್ ಆದ್ರೆ ಇದು ಲೇಡೀಸ್ ನವರಿಗೆ ಮಾತ್ರ, ಯಾವ ಕಾಲಿದ್ದು ಆಗ್ತದೆ. ಜೆಂಟ್ಸ್ ಗಳದ್ದು ಯಾವ್ದು ನೀವು ಮಾಡಿಲ್ಲ. ಓಕೆ 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 ಓಕೆ. ಎಷ್ಟು ಪ್ರೈಸ್ ಇದ್ದ ಸ್ಟಾರ್ಟಿಂಗ್ ಪ್ರೈಸ್? 650 750. ಮಳೆಗಾಲಕ್ಕೆ ಇದರದ್ದು ಗಮ್ಮು ಬಿಡುವಂತದ್ದು ಅಥವಾ ಇದು ಹಾಳಾಗುವಂತದ್ದು ಏನಾಗಲ್ಲ. ಇದು ಕಾಶ್ಮೀರಿ ಪ್ರಿಂಟ್ ಅದಲ್ಲ. ಓ ಓಕೆ 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 ಓಕೆ. ಸೊ ಇದು ನಿಮ್ಗೆ ಬಟ್ಟೆ ತರದಲ್ವಾ? ಇದು ಕ್ಲಾತ್ ಟೈಪ್ ಉಂಟಲ್ಲ, ಅದು ಕ್ಲಾತ್ ಟೈಪ್ ಇದ್ರೆ ಕೂಡ ಆದ್ರೆ ಚಂಡಿ ಆದ್ಮೇಲೆ ವಾಸನೆ ಬರುವಂತದ್ದು ಆ ತರದ ಏನು ಸಮಸ್ಯೆ ಬರಲ್ಲ. ಬರಲ್ಲ. ಇದು ಹೈಯೆಸ್ಟ್ ಮೂವಿಂಗ್ ಅಂದ್ರೆ ಬೆಂಗಳೂರಲ್ಲೆಲ್ಲ ಜಾಸ್ತಿ ಆಗಿ ಮೂವಿಂಗ್ ಆಗುತ್ತೆ, ಮಲೆನಾಡಲ್ಲಿ ಜಾಸ್ತಿ ಮೂವಿಂಗ್ ಆಗಿ. ಇಲ್ಲಿ ಅಷ್ಟೇನು ಪರಿಚಯ ಇಲ್ಲ. ಸೊ ನೋಡಿ, ನಿಮ್ಗೆ ಬೇಕಾದಲ್ಲಿ ಇಲ್ಲೊಂದು ಇಂಥದ್ದು ಕೂಡ ಚೆನ್ನಾಗಿರುವಂತಹ ಮೆಟ್ಟುಗಳು ನಿಮ್ಗೆ ಸಿಗುತ್ತವೆ, ಬೇಕಾದ್ರೆ ಬಂದು ತೆಗೆದುಕೊಳ್ಬಹುದು ಅಂತ ಹೇಳ್ತಾ, ಇವರು ನೋಡಿ ಬೇರೆ ಬೇರೆ ಈವೆಂಟ್ಸ್ ಗಳಿಗೆಲ್ಲ ಬರ್ತಾ ಇರ್ತಾರೆ. ಎಲ್ಲಿ ನಿಮ್ಗೆ ಸಿಗ್ತಾರೆ ಅಲ್ಲಿ ನಿಮ್ಗೆ ಇಂತ ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನು ನೀವು ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ ನೋಡಿ, ಇವರು ಪಂಜಾಬಿ, ನಮ್ಮ ದಕ್ಷಿಣ ಕನ್ನಡದವರಾದ್ರೂ ಕೂಡ ಪಂಜಾಬಿ ಬೇಸ್ಡ್ ಅಲ್ವಾ? ಪಂಜಾಬಿ ಹ್ಯಾಂಡ್ ಮೇಡ್, ಪಂಜಾಬ್ ಇಂದ ಅಲ್ಲಿ ತಯಾರಿಸಿರುವಂತಹ ಹ್ಯಾಂಡ್ ಮೇಡ್ಸ್ ಅನ್ನು ನಮ್ಮ ಮಂಗಳೂರಿಗೆ ತಂದು ಎಲ್ಲೆಲ್ಲ ಇಂತ ಮೇಳಗಳಾಗುತ್ತೆ ಅಲ್ಲಿ ತಂದು ಇವರು ಮಾರ್ತಾ ಇದ್ದಾರೆ. ಅಂದ್ರೆ ಒಳ್ಳೆ ಕ್ವಾಲಿಟಿ ಉಂಟು, ನೀವು ಕೂಡ ನೋಡಿ ತೆಗೆದುಕೊಳ್ಳಿ ಅಂತ ಹೇಳ್ತಿದ್ದೇವೆ. ಈ ಸ್ಟಾಲ್ ಅಲ್ಲಿ ನಮ್ಮ ಮನೆಯಲ್ಲಿ ಏನೆಲ್ಲ ಐಟಮ್ಗಳುಂಟು ಅದರದೆಲ್ಲ ಪೌಡರ್ ಮಾಡಿ ಇಲ್ಲಿ ತಂದಿದ್ದಾರೆ. ಸೊ ಏನೆಲ್ಲ ಪೌಡರ್ ಅಂತ ನಿಮ್ಗೆ ಖಾಲಿ ಒಮ್ಮೆ ರ್ಯಾಂಡಮ್ ಆಗಿ ತೋರಿಸ್ತೇನೆ. ನೋಡಿ, ಇಲ್ಲಿ ಬಿಲ್ವ ಪತ್ರೆ ಹುಡಿ ಅಂತ ತಂದಿದ್ದಾರೆ. ನೋಡಿ, ಇಲ್ಲಿ ಕರಿಬೇವಿನ ಹುಡಿ ಮಾಡಿ ತಂದಿದ್ದಾರೆ. ಸೊ ನೋಡಿ ನೋಡಿ, ನಮ್ಮ ಮನೆಯ ಬಾಗಿಲಲ್ಲಿ ಇರುವಂತಹ ಎಲ್ಲ ವಸ್ತುಗಳುಂಟು ಅದರದ್ದು ಒಂದು ಹುಡಿ ಮಾಡಿ ಇವತ್ತು ಸ್ಟಾಲ್ ಅಲ್ಲಿ ಮಾರ್ತಾ ಇದ್ದಾರೆ. ಯಾವ್ದೆಲ್ಲ ಹುಡಿ ತಂದಿದ್ದಾರೆ, ಎಂತದೆಲ್ಲ ಪ್ರಾಡಕ್ಟ್ ಉಂಟು ನಿಮಗೆ ಸ್ಯಾಂಪಲ್ ಆಗಿ ಒಂದು ರ್ಯಾಂಡಮ್ ಆಗಿ ತೋರಿಸ್ತೇವೆ. ನಮ್ ಜೊತೆ ನೋಡಿ ವಕೀಲರಿಂದ ಹಿಡಿದು ಉದ್ಯಮಿಗಳು ಕೂಡ ಇದ್ದಾರೆ. ನೋಡಿ, ನಮ್ಮ ದಿನೇಶ್ ಶೆಟ್ಟಿ ನಮ್ಮ ವಕೀಲರು ಇದ್ದಾರೆ. ನಮ್ಮ ಪುಷ್ಪರಾಜನ್ನ ಉದ್ಯಮಿಗಳು ನಮ್ ಜೊತೆ ಇದ್ದಾರೆ. ಅವರ ಪ್ರಶಾಂತ್ ಪುತ್ತೂರ್ ಅವರು ನಮ್ ಜೊತೆ ಇದ್ದಾರೆ. ಸೊ ಯಾವ್ದೆಲ್ಲ ಹುಡಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡಿ, ಜಿಂಜರ್ ಹುಡಿ, ಡ್ರೈ ಜಿಂಜರ್ ಅಂತೆ ನೋಡಿ ಇಲ್ಲಿ, ನಂತರ ಕರಿಬೇವಿನ ಹುಡಿ, ನಂತರ ನೋಡಿ ಬಿಲ್ವಪತ್ರೆ ಹುಡಿ, ನಂತರ ನೋಡಿ ಬೆಳ್ಳುಳ್ಳಿ ಹುಡಿ, ನಂತರ ನೋಡಿ ಶಾತಾವರಿ ಹುಡಿ, ನಂತರ ನೋಡಿ ತುಳಸಿ ಬೀಜದ ಹುಡಿ. ಸೊ ನೋಡಿ ಇಲ್ಲಿ ತುಳಸಿ ಪೌಡರ್. ಸೊ ಇಂಥದ್ದು ಬೇಕಾದಷ್ಟು ಪೌಡರ್ಗಳು ಮಾಡಿ ತಂದು ಇಲ್ಲಿ ಇವತ್ತು ಮಾರ್ತಾ ಇದ್ದಾರೆ. ಆದ್ರೆ ಒಂದೆಲಗ ನೋಡಿ ತಿಮರೆ ಅಂತ ಹೇಳ್ತೇವೆ ನಾವು. ಸೊ ಇದರದ್ದು ಕೂಡ ಹುಡಿ ತಂದು ಮಾರ್ತಾ ಇದ್ದಾರೆ. ಸರ್, ನೀವು ಇದನ್ನೆಲ್ಲ ಇವಾಗ ತಂದು ಇಲ್ಲಿ ಮಾರ್ತಾ ಇದ್ದೀರಿ. ಸೊ ಜನರಿಗೆ ತಮ್ಮ ಬಾಗಿಲಲ್ಲಿ ಇದ್ರೂ ಕೂಡ ಅದರದ್ದು ಇಂಪಾರ್ಟೆನ್ಸ್ ಗೊತ್ತಿರಲ್ಲ. ನಿಮ್ಮ ಒಂದು ಸಂಕ್ಷಿಪ್ತವಾಗಿ ಇದರೆಲ್ಲರ ಬಗ್ಗೆ ಒಂದು 2 minutes ಹೇಳುವುದಾದ್ರೆ ಏನ್ ಹೇಳ್ತೀರಿ? ಆರೋಗ್ಯಕ್ಕೆ ಯಾವ ತರ ಎಲ್ಲಾ ಪ್ರಾಡಕ್ಟ್ಗಳು ಒಟ್ಟಿಗೆ ಹೇಳುವುದಾದ್ರೆ ಹೇಗೆ ಹೇಳ್ತೀರಿ? ಇದು ಆರ್ಗ್ಯಾನಿಕ್ ಎಲ್ಲ ನೋಡಿ, ಅಮೃತ ಬಳ್ಳಿ ಅದು ಅವರಿಗೆ ಕಣ್ಣಿನ ದೃಷ್ಟಿ ಸಮಸ್ಯೆ ಇದ್ರೆ ಅದು ಸಹ ಸಾಲ್ವ್ ಆಗುತ್ತೆ. ಮತ್ತೆ ಈ ಶ್ವಾಸಕೋಶದ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗುತ್ತೆ. ಅದೇ ಶೀಕಾಕಾಯಿ ಪೌಡರ್ ಹೇರ್ ಗ್ರೋತಿಗೆ, ಹೇರ್ನ ಸಮಸ್ಯೆಗೆ, ಚಿಯಾ ಸೀಡ್ಸ್ ವೆಯ್ಟ್ ಲಾಸ್ ಕಂಟ್ರೋಲಿಗೆ, ಮತ್ತೆ ಬಜೆ ಅಂತ ಹೇಳ್ತೇವೆ ಅದು ಜ್ಯೇಷ್ಠ ಮಧು, ಮಕ್ಕಳಿಗೆ ಜೇನುತುಪ್ಪದಲ್ಲಿ ಹಾಕಿ ಕೊಡುವಂತದ್ದು. ಅಶ್ವಗಂಧ ಇದೆ, ಅಶ್ವಗಂಧ ನೋಡಿ. ನೀವು ದಾಸವಾಳದ ಹುಡಿ ಕೂಡ ತಂದು ಇಟ್ಟಿದ್ದೀರಿ. ಸೊ ದಾಸವಾಳದ ಹುಡಿ ನೋಡಿ ಇಲ್ಲಿ ಹೇರ್ ಗ್ರೋತಿಗೆ, ಮನೆಯಲ್ಲಿ ಬೇಜಾನ್ ಇರುವಂತದ್ದು ದಾಸವಾಳ, ಅದರದ್ದು ಹುಡಿ ಕೂಡ ಮಾಡಿ ತಂದಿದ್ದೀರಿ. ನಂತರ ಅಶ್ವಗಂಧ ಇದೆ ನೋಡಿ, ಇಮ್ಯುನಿಟಿಗೆ, ಶರೀರದ ಬಲವನ್ನು ಜಾಸ್ತಿ ಮಾಡುತ್ತದೆ. ಅಶ್ವತರ ವರ್ಕ್ ಆಗ್ತದೆ ನಮ್ಮ ಶರೀರ. ಈಗ ಈ ಆಯುರ್ವೇದಿಕ್ ಎಲ್ಲ ತಿನ್ನೋದು ತುಂಬಾ ಕಡಿಮೆ ಮಾಡಿದ್ದಾರೆ. ಆದ್ರೆ ಅದರದ್ದು ಇಂಪಾರ್ಟೆನ್ಸ್ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಇಂಗ್ಲಿಷ್ ಮೆಡಿಸಿನ್ ಮಾಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಹೇಳುವುದಾದ್ರೆ ಯಾವ ತರ ಹೇಳಿ? ನೋಡಿ, ಇದು ಟ್ಯಾಬ್ಲೆಟ್ಸ್ ಈ ತರ ಇಂಗ್ಲಿಷ್ ಮೆಡಿಸಿನ್ ತೆಗೆದುಕೊಂಡ್ರೆ ಮತ್ತೆ ಸೈಡ್ ಎಫೆಕ್ಟ್ ಆಗ್ತದೆ. ಆಯುರ್ವೇದಿಕ್ ಅಲ್ಲಿ ಅದನ್ನು ಸರಿಯಾಗಿ ಉಪಯೋಗ ಮಾಡಿದ್ರೆ ಅವರ ಶರೀರವೆಲ್ಲ ನ್ಯಾಚುರಲ್ ಆಗಿ ಅವರು ಒಳ್ಳೆ ಹೆಲ್ದಿ ಆಗಿ ಇರ್ತಾರೆ ಅವರು. ಇಂಥ ಮೇಳಗಳಿಗೆ ನೀವು ಹೋಗ್ತಾ ಇರ್ತೀರಾ? ನಾವು ಎಲ್ಲೆಲ್ಲ ಅಂದ್ರೆ ಇದು ದಕ್ಷಿಣ ಕನ್ನಡದ ಈ ಘಟ್ಟ ಸೈಡ್ ಸಮೇತ ನಾನು ಹೋಗಿ ಬಂದಿದ್ದೇನೆ. ಈಗ ಒಂದು ಬೇಳೂರು, ಅದೇ ತರ ಇಲ್ಲಿ ಹಳೆಬೀಡು, ಈ ತರ ಒಂದೊಂದು ಪ್ಲೇಸಿಗೆ ಹೋಗ್ತಾ ಇದ್ದೇನೆ. ಮತ್ತೆ ಮೊನ್ನೆ ಮಡಿಕೇರಿ ನೋಡಿ ಆದ್ಮೇಲೆ ನಿಮಗೆ ಇಂತಹ ಒಂದು ಅವಕಾಶ ಸಿಕ್ಕಲ್ಲಿ ಅಂಗಡಿಯಲ್ಲಿ ತಗೊಳ್ತೇವಲ್ಲ ಈ ಸರಗಳು,
ಅದಕ್ಕೆ ಮತ್ತೆ ಇದಕ್ಕೆ ಎಂತ ವ್ಯತ್ಯಾಸ? ಇದು ಸ್ವಲ್ಪ ಕಲರ್ ಚೇಂಜ್ ಕಾಣ್ತದೆ. ಇಲ್ಲ ಒಂದೇ ಅದು ಒಂದೇ. ಈಗ ನೋಡಿ ಇದು ಸಬ್ಜ ಸೀಡ್ಸ್ ಅಂತ ಬರ್ತದೆ. ಸಬ್ಜ ಗೊತ್ತಾಯ್ತಾ? ಇದೆ ತರ. ಇದನ್ನು ತುಳಸಿ ಬೀಜ ಅಂತ ಹೇಳುವಾಗ ಡಿಫರೆನ್ಸ್ ಆಗ್ತದೆ ಅವರಿಗೆ. ಇಸುರು ಇದು ತುಳಸಿ ಬೀಜ ಅಂತ ಹೇಳ್ತಾರೆ, ಕಸ್ಕಸ್ ಅಂತ ಹೇಳ್ತಾರೆ. ಆತರ ಬೀಟ್ರೂಟ್ ಪೌಡರ್ ಕೂಡ ಮಾಡಿ ತಂದಿದ್ರಿ. ತುಳಸಿ ಬೀಜ ಅಂತ ಹೇಳ್ತಾರೆ, ಕಸ್ಕಸ್ ಅಂತ ಹೇಳ್ತಾರೆ. ಸೇಮಾ? ಸೇಮ್. ನೋಡಿ ಬೀಟ್ರೂಟ್ ಪೌಡರ್, ಬೀಟ್ರೂಟ್ ಅನ್ನು ಪೌಡರ್ ಮಾಡಿ ತಂದು ಕೊಡ್ತಾ ಇದ್ದಾರೆ ನೋಡಿ. ಹಿಮೋಗ್ಲೋಬಿನ್ ಕಮ್ಮಿ ಇದ್ರೆ ಜಾಸ್ತಿ ಆಗ್ಲಿಕ್ಕೆ ಅವರಿಗೆ. ಹೌದಲ್ಲ? ನೋಡಿ ರೋಸ್ಮರಿ ಎಲೆ ಅಂತ, ರೋಸ್ಮರಿ ಎಲೆ. ಸೊ ಇಂಥದ್ದು ನಿಮ್ಗೆ ಎಲ್ಲಿಯಾದ್ರೂ ಬೇಕಾದಲ್ಲಿ ಇವರನ್ನು ಸಂಪರ್ಕಿಸಿ. ಬೇಕಾದ ಸಾಕಷ್ಟು ಗ್ರೀನ್ ಕೈರಾ ಕಂಪನಿ ಅಂತ, ಗ್ರೀನ್ ಕೈರಾ ಕಂಪನಿ ಮಂಗಳೂರು ಅಲ್ವಾ? ಮಂಗಳೂರು. ಸೊ ಇವರು ಎಲ್ಲ ಕಡೆ ಹೋಗ್ತಾರೆ. ನೀವು ಕೂಡ ಸಿಕ್ಕಿದಲ್ಲಿ ಇಂಥ ಪ್ರಾಡಕ್ಟ್ ಅನ್ನು ತೆಗೆದುಕೊಳ್ಬಹುದು ಅಂತ ಹೇಳುತ್ತಾ ಇದೇ ಆಗಿತ್ತು ಇವತ್ತಿನ ಈ ಹಲಸಿನ ಮೇಳದ ಸಂಕ್ಷಿಪ್ತವಾಗಿರುವಂತಹ ವಿಡಿಯೋ. ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತೇಳಿ ನಾನು ಭಾವಿಸ್ತೀನಿ. ಹಾಗೆಯೇ ಯಾರಿಗೆಲ್ಲ ಈ ಒಂದು ಅವಕಾಶ ಕಳೆದುಕೊಂಡಿದ್ದೀರಾ ಹೋಗುವಂಥದ್ದು, ನೀವು ಬೇಜಾರು ಪಡಬೇಕಂತಿಲ್ಲ. ಇನ್ನು ಸ್ವದೇಶಿ ಮೇಳ ಅಂಥೇಳಿ ಇವರ ಒಂದು ಇನ್ನೊಂದು ಹೊಸ ಏನು ಮೇಳ ಇದೆ, ಅದು ಸದ್ಯದಲ್ಲೇ ಆರಂಭ ಆಗಲಿಕ್ಕಿದೆ. ಅದರ ಡೀಟೇಲ್ಸನ್ನು ನಾವು ಮುಂಚೆನೇ ಹಾಕಿಟ್ಟಿರ್ತೀವಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಗಿರ್ಬೋದು, ಅಥವಾ ಇನ್ಸ್ಟಾದಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ. ಖಂಡಿತವಾಗಲೂ ನಿಮಗೆ ನಾವು ತಿಳಿಸ್ತೀವಿ, ಮಾಹಿತಿಯನ್ನು ಕೊಡ್ತೀವಿ. ಆವಾಗ ಈ ಒಂದು ಅವಕಾಶವನ್ನು ಕಳೆದುಕೊಳ್ಬೇಡಿ. ಖಂಡಿತವಾಗಲೂ ಬಂದು ಇದರ ಒಂದು ಪ್ರಯೋಜನವನ್ನು ನೀವು ಕೂಡ ಪಡೆದುಕೊಳ್ಳಿ. ಯಾಕಂತ ಹೇಳಿದರೆ ಎಲ್ಲ ಕಡೆ ಸಿಗುವಂಥ ಐಟಮ್ಸ್ ಅಲ್ಲ ಇದೆಲ್ಲ. ನಿಮಗೆ ಅಪರೂಪದಿಂದ ಅಪರೂಪಕ್ಕೆ ಸಿಗುವಂತಹ ತುಂಬ ಯುನೀಕ್ ಆಗಿರುವಂತಹ ಒಂದು ಪ್ರಾಡಕ್ಟ್ಸ್ ಇಲ್ಲಿ ಸಿಗುವಂಥದ್ದು. ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.